IPL ಸ್ಟಾರ್ಟ್ ಆದಾಗಿನಿಂದ ತುಂಬಾ ಜನ IPL ನಲ್ಲಿ ಬೆಟ್ಟಿಂಗ್ ಆಡುವವರನ್ನು ನೀವು ನೋಡಿರುತ್ತೀರಿ. ಕ್ರಿಕೆಟ್ ಬೆಟ್ಟಿಂಗ್ ಅಥವಾ ಗ್ಯಾಮ್ಲಿಂಗ್ ಭಾರತದಲ್ಲಿ ಆಡುವುದು ಮತ್ತು ಆಡಿಸುವುದು ಎರಡೂ ಇಲ್ಲಿಗಲ್ ಇದೆ. ಆದರೂ ಇದೆಲ್ಲ ಇಷ್ಟು ಓಪನ್ ಆಗಿ ಹೇಗೆ ನಡೀತಾ ಇದೆ? ಹಾಗೆ ತುಂಬಾ ದೊಡ್ಡ ದೊಡ್ಡ ಫಿಲಿಂ ಸ್ಟಾರ್ ಗಳು ಹಾಗೂ ಸ್ಟಾರ್ ಆಟಗಾರರು ಕೂಡ ಈ ಫ್ಯಾಂಟಸಿ ಕ್ರಿಕೆಟ್ ಗೇಮ್ ಗಳನ್ನು ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವೆಲ್ಲ ಇಷ್ಟು ಓಪನ್ ಆಗಿ ಹೇಗೆ ವರ್ಕ್ ಆಗ್ತಾ ಇವೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಬರೀ ತನಕ ನೋಡ್ತಾ ಇರಿ. ಪಬ್ಲಿಕ್ ಗ್ಯಾಮ್ಲಿಂಗ್ ಆಕ್ಟ್ 1867 ನ ಪ್ರಕಾರ ಸಾರ್ವಜನಿಕವಾಗಿ ಜೂಜಾಡುವುದು ಕಾನೂನು ಬಾಹಿರ. ಈ ಕಾಯ್ದೆ ತುಂಬಾ ಹಳೆಯದಾದ್ದರಿಂದ ಆನ್ಲೈನ್ ಬೆಟ್ಟಿಂಗ್ ನ ಬಗ್ಗೆ ಏನು ಹೇಳುವುದಿಲ್ಲ. ಇನ್ನು ಫ್ಯಾಂಟಸಿ ಗೇಮ್ ಗಳು ಕಾನೂನು ಬಾಹಿರ ಎಂದು ತುಂಬಾ ಜನ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಅನ್ನು ಕೂಡ ಹಾಕಿದ್ರು. ಗೇಮಿಂಗ್ ಪ್ಲಾಟ್ಫಾರ್ಮ್ಸ್ ಗಳನ್ನು ಎರಡು ಕೆಟಗರಿಯಲ್ಲಿ ಡಿವೈಡ್ ಮಾಡಲಾಗುತ್ತದೆ, ಗೇಮ್ ಆಫ್ ಸ್ಕಿಲ್ ಮತ್ತು ಗೇಮ್ ಆಫ್ ಚಾನ್ಸ್ ಎಂದು. ಸುಪ್ರೀಂ ಕೋರ್ಟ್ ಈ ಫ್ಯಾಂಟಸಿ ಗೇಮ್ ಗಳನ್ನು ಗೇಮ್ ಆಫ್ ಸ್ಕಿಲ್ ಎಂದು ಕನ್ಸಿಡರ್ ಮಾಡಿ ಇದು ಭಾರತದಲ್ಲಿ ಲೀಗಲ್ ಆಗಿದೆ ಎಂದು ತೀರ್ಪನ್ನು ಕೊಟ್ಟಿದ್ದು. ಈ ಫ್ಯಾಂಟಸಿ ಕ್ರಿಕೆಟ್ ಪ್ಲಾಟ್ಫಾರ್ಮ್ಸ್ ಗಳಿಂದ BCCI ಹಣ ಗಳಿಸ್ತಾ ಇದೆ, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹಣ ಗಳಿಸ್ತಾ ಇದೆ. ಕ್ರಿಕೆಟರ್, ಸೆಲೆಬ್ರಿಟಿ, ಬಿಸಿನೆಸ್ ಮ್ಯಾನ್ ಗಳೆಲ್ಲರೂ ಕೂಡ ಇದರಿಂದ ಹಣ ಗಳಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಹಣ ಹೋಗ್ತಾ ಇರೋದು ಇವುಗಳನ್ನು ಆಡುವವರಿಂದ. ಇವುಗಳಲ್ಲಿ ನೀವು ಎಷ್ಟೇ ಕ್ಯಾಲ್ಕುಲೇಷನ್ ಮಾಡಿ ಟೀಮ್ ಮಾಡಿದ್ರು ಗೆಲ್ಲುವ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಹಾಗಾಗಿ ಇವುಗಳನ್ನು ಆಡದೇ ಇರುವುದೇ ಒಳ್ಳೆಯದು.